ಕುಡಿ, ಇನ್ನೊಂದು ಗ್ಲಾಸ್ ಕುಡಿ ಅಂತೇಳಿ ಅವ್ರು 5-6 ಜನ ಗೆಳೆಯರು ಅವನಿಗೆ ಒತ್ತಾಯ ಮಾಡಕತ್ರು. ಅವ ಅಂದ, ನೋಡಪ್ಪ, ನನ್ನ ತಾಯಿ ಮನೆ ಒಳಗೆ ಕಾಯಕತ್ತಾಳ, ನಾನಿಲ್ಲಿ ಕುಡಿಯೋದಿಲ್ಲ, ನನಗೆ ಕುಡಿಯುವ ಅಭ್ಯಾಸ ಇಲ್ಲ, ನಾನು ಯಾವತ್ತೂ ಚಟ ಮಾಡಿಲ್ಲ, ನೀವು ಕುಡ್ದೀರಿ, ಬಿಲ್ ಬೇಕಾದ್ರೆ ಕೊಡ್ತೀನಿ, ನಾ ಹೋಗ್ತೀನಿ, ನನ್ನ ಬಿಡ್ರಿ ಅಂದ್ರು ಕೂಡ 5-6 ಜನ ಗೆಳೆಯರು ಅವನು ಸುತ್ತ ಹಾಕಿ, ನೀ ಕುಡಿಲಿಲ್ಲ ಅಂದ್ರೆ ನನ್ನ ಗೆಳೆಯ ಅಲ್ಲ, ನೀ ಕುಡಿಲಿಲ್ಲ ಅಂದ್ರೆ ನನ್ನ ದೋಸ್ತ ಅಲ್ಲ, ನೀ ಕುಡಿಲಿಲ್ಲ ಅಂದ್ರೆ ನಿನ್ನ ಮಾತಾಡ್ಸಂಗಿಲ್ಲ, ನೀ ಕುಡಿಲಿಲ್ಲ ಅಂದ್ರೆ ಇನ್ ಯಾವತ್ತು ನಿನ್ ಜೊತೆ ನಾವು ಅಡ್ಡಾಡಂಗಿಲ್ಲ ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡಿ 4-5 ಜನ ಎಲ್ಲರೂ ಸೇರಿ ನಂದೊಂದು ಗ್ಲಾಸ್ ಅಂತ ಹೇಳಿ ಯಾವತ್ತೂ ಸರಾಯಿ ಕುಡಿಲಾರದಂತ ಆ ಹುಡುಗನಿಗೆ, ಯುವಕನಿಗೆ, ಅವನಿಗೂ ಕೂಡ 5-6 ಗ್ಲಾಸ್ ಸರಾಯಿಯನ್ನು ಕುಡಿಸಿದ್ರು. ಕುಡಿಸಿದ ಮೇಲೆ ಯಾವತ್ತು ಸರಾಯಿಯ ಸ್ಮೆಲ್, ಸರಾಯಿಯ ವಾಸನೆಯನ್ನು ನೋಡಲಾದ ಹುಡುಗನಿಗೆ 5-6 ಜನ ಅವ್ರು 7-8 ಗ್ಲಾಸ್ ಸರಾಯಿಯನ್ನು ಕುಡಿಸಿದ್ರೆ ಎಲ್ಲಿ ನಿಲ್ಲಲಿಕ್ಕಾಗ್ತದ? ನಿಂದ್ರಕ್ಕಾಗ್ತಾ ಇಲ್ಲ, ಕುಂದ್ರಕ್ಕಾಗ್ತಾ ಇಲ್ಲ. ಅವನ ದೇಹ, ಅವನ ಅಸ್ತಿತ್ವದಲ್ಲಿ ಅವನ ಕಂಟ್ರೋಲ್ ಒಳಗೆ ಇಲ್ಲ. ಅವಾಗೊಬ್ಬ ಅಂತಾನ, ಲೇ, ಇವನಿಗೆ ಫುಲ್ ನಿಸೆ ಏರದ, ಇವನೇನಾದ್ರೂ ಮನೆಗೆ ಕರ್ಕೊಂಡು ಹೋದ್ವಿ ಅಂದ್ರ ಅವ್ರವ್ ಕಸಬಲ್ಲಿ ತಗೊಂಡು ಹೊಡಿತಾಳ, ಮೊದಲ ಬೈತಾಳ. ಇನ್ನು ಇವನು ಕುಡ್ದಾನ, ಇವನು ಕರ್ಕೊಂಡೋಗಿ ಏನಾರ ಮನೆಗೆ ಬಿಟ್ಟು ಅಂದ್ರ ನಮ್ಮ ಮನೆ ಮುಂದೆ ಬಂದವರು ಜಗಳಾಡ್ತಾಳ. ಇವನ್ ಹೆಂಗಾರ ಮಾಡಿ ಮೊದಲ ಕಳಿಸ್ಬಿಡೋಣ, ಆಮೇಲೆ ನಾವು ಇಲ್ಲಿ ಹೋಗೋಣ. ನಿಲ್ಲಕ್ಕಾವ ಇವ್ರು ಮೊದಲ ಕಳಿಸ್ತಂತೇಳಿ, ಏ ಗೆಳೆಯ, ನೀ ಹೋಗು, ನಾವು 5-6 ಮಂದಿ ಏನಿದೀವಿ, ನಾವು ಆಮೇಲೆ ಬರ್ತೀವಿ, ನೀ ಮೊದಲು ಹೋಗು ಅಂತೇಳಿ ಆ ಒಂದು ಏನು ಬೈಕ್ ಇತ್ತಲ್ಲ, KTM ಬೈಕ್, ಆ ಬೈಕ್ ಮೇಲೆ ಅವನು ಕುಂದ್ರಿಸಿದ್ರು. ಇವು ಡೈಲಿ ಕೂಡ ಒಂದಿಷ್ಟು ಕಂಟ್ರೋಲ್ ಇರ್ತಾವ, ಇವಕ್ಕೆ ಜೋಲಿ ಕಂಟ್ರೋಲ್ ಮಾಡೋ ಶಕ್ತಿ ಇರ್ತದ. ಅದು ಯಾವತ್ತು ಕುಡಿಲ್ಲ, ಅವತ್ತು ಕುಡಿಸ್ಯಾರ, ಅದನ್ನ ಬೈಕ್ ಹಚ್ಚಾರ. ಬೈಕ್ ಹತ್ತಿಸಿ ನೀ ಹೋಗು, ನಾವು ಬರ್ತೀವಿ ಅಂತೇಳಿ ಅವನಿಗೆ ಕಳಿಸಿದ ಹೈವೇ ಒಳಗ. ಅವನಿಗೆ ಕಣ್ಣು ಮಂದು ಕಾಣಕತ್ತವ, ಯಾವುದು ಗಾಡಿ ಬರಕತ್ತದೆ ಗೊತ್ತಾಗೋದು. ಅವನ ದೇಹವೇ ಅವನಿಗೆ ನಿಲ್ಲಲಿಕ್ಕೆ ಶಕ್ತಿ ಇಲ್ಲಾರ್ದಂಗೆ ಆಗ್ಯದ. ಅಂಥದ್ರೊಳಗೆ ಅವ ಬೈಕ್ ಹೊಡ್ಕೊಂಡು ಹೊಂಟ ಹೋದ ಅಡ್ಡ ದಿಟ್ಟಿ ಹೈವೇ ಒಳಗ. ಎಕಡೆ ಬರ್ತದ ಆ ಕಡೆ ಹೋಗಕತ್ತ, ರಾಂಗ್ ರೂಟ್ ಒಳಗೆ ಹೋದ, ದಾರಿ ಗೊತ್ತಾಗಲಾರ್ದೆ ಎದುರುಗಡೆ ಆಂಧ್ರದ ಒಂದು ಲಾರಿ ಬಂತು, ಅವನು ಹೊಡ್ಕೊಂಡು ಹೋದ. ಯಾವಾಗ ಎದುರುಗಡೆ ಹೋದು ಆಂಧ್ರ ಕಡೆಯಿಂದ ಲಾರಿ ಬಂದವನು ಹೊಡ್ಕೊಂಡು ಹೋಯ್ತು. ಹೊಡ್ಕೊಂಡು ಹೋದ ಕೂಡಲೇ ಈ ಗೆಳೆಯರು ಏನಿದ್ರಲ್ಲ ಬಂದ್ರೆ ಅವರು ಹೋದ ಮೇಲೆ, ಯಾವಾಗ ಲಾರಿ ಅವನ ಮೇಲೆ ಹೊಡ್ಕೊಂಡು ಹೋದ ಮೇಲೆ ರುಂಡ ಒಂದು ಕಡೆ, ಬಾಡಿ ಒಂದು ಕಡೆ, ಗಾಡಿ ಒಂದು ಕಡೆ, ಗಾಡಿ ಒಂದು ಕಡೆ ಬಿದ್ದದ, ಬಾಡಿ ಒಂದು ಕಡೆ ಬಿದ್ದದ, ರುಂಡ ಒಂದು ಕಡೆ ಬಿದ್ದೈತಿ. ಅವನ ಗೆಳೆಯರು ಬಂದ್ರು, ನೋಡ್ತಾರ, ಲೇ ಏನಾಗ್ಯದ? ನೋಡಿದ್ರೆ ಅವನು ಬೈಕ್ ಬಿದ್ದದ, ಬಾಡಿ ಬಿದ್ದದ, ರುಂಡ ಕಟ್ಟಾಗಿ ಬಿದ್ದದ. ಅದನ್ನೆಲ್ಲ ನೋಡಿ ಒಬ್ಬ ಮುಟ್ಟಕ್ಕೆ ಹೋಗ್ತಾನ, ಒಬ್ಬ ಅಂತಾನ, ಲೇ ಮುಟ್ಟಬೇಡ, ಮುಟ್ಟಿಗೆ ಅಂದ್ರ ನಾಳೆ ನಿನ್ನ ಮೇಲೆ ಕೇಸ್ ಆಗ್ತದ, ನಿನ್ನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ, ಮುಟ್ಟಬೇಡ, ಸುಮ್ಮನೆ ಮನೆಗೆ ಹೋಗ ನಡೀರಿ. ಯಾರು ಗೆಳೆಯ ಅಂದ್ರು, ಯಾರು ಹೋಗ್ತಾ ಅಂದ್ರು, ಏನನ್ನ ಪ್ರೀತಿಯ ಗೆಳೆಯ ಅಂದ್ರು, ಅವ್ರು ಯಾರು ಕೂಡ ಬಾಡಿಯನ್ನು ಮುಟ್ಟಲೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದ್ರು. ಆಮೇಲೆ ಅದೇ ಹೈವೇ ಒಳಗೆ ವಯಸ್ಸಾದ ಪೊಲೀಸರ ಗಾಡಿ ನೋಡಿದ್ರು, ಸತ್ತಿರೋದು ಗೊತ್ತಾಯ್ತು. ಆಂಬುಲೆನ್ಸ್ ಒಳಗ ತಗೊಂಡು ಹೋದ್ರ ಬಾಡಿನ. ಇಲ್ಲಿ ಮನೆ ಒಳಗ ತಾಯಿ, ಇವತ್ತು ನನ್ನ ಮಗ ಹುಟ್ಟಹಬ್ಬ ಐತಿ, ಇನ್ನೇನು ಅರ್ಧ ಗಂಟೆ ಒಳಗೆ ಬರ್ತಾನ, ಅವನಿಗೆ ಸಿಹಿಯಾದ ಪಾಯಸ ಮಾಡಿ ಕುಣಿಸಾನ ಅಂತ ಒಲಿ ಮೇಲೆ ಪಾಯಸ ಮಾಡಾಕತ್ತಾಳ. ಒಂದು ಕಡೆ ಹೆಡವಾಗಿದ್ದ ಮಗ ಮತ್ತೊಂದು ಕಡೆ ಪಾಯಸ ಮಾಡಾಕತ್ತಾಳ ತಾಯಿ. 10 ಆಯ್ತು, 11 ಆಯ್ತು, 1 ಗಂಟೆ ಆದ್ರೂ ಕೂಡ ಮಗ ಬರಲಿಲ್ಲ. ತಾಯಿ ಅನ್ಕೊಂಡು ಎಲ್ಲಾದ್ರೂ ಗೆಳೆಯರ ಮನೆ ಒಳಗೆ ಮಲಗಿರ್ಬೋದು, ನಾಳೆ ಬೆಳಿಗ್ಗೆ ಏನಾದ್ರೂ ನನ್ನ ಮಗ ಬರ್ತಾನ ಅಂತ ಹೇಳಿ ತಾಯಿ ಮತ್ತೆ ಕದ ಹಾಕಿ ಮಲಗಿದ್ರು. ಬೆಳಗ್ಗೆ ಎದ್ದು ನೋಡ್ತಾ ಎಲ್ಲ ಗೆಳೆಯರ ಮನೆಗೆ ಕೇಳಕ್ ಹೋದಾಕಿ, ಏಪ್ಪ ನನ್ನ ಮಗ ಏನಾದ್ರು ಬಂದಿದ್ದೇನು ನಿನ್ನ ಜೊತೆ, ನನ್ನ ಮಗನ್ ನೋಡಿದೇನು, ನನ್ನ ಮಗ ಎಲ್ಲಾರ ಕಂಡಾನೇನಂತ ಎಲ್ಲ ಗೆಳೆಯರನ್ನ ಕೇಳಿದ್ನು. ಆ ಎಲ್ಲ ಗೆಳೆಯರು ನನಗೆ ಗೊತ್ತಿಲ್ಲ ಅಂದ್ರು. ಇನ್ನೇನು ಎಲ್ಲೂ ಗೊತ್ತಿಲ್ಲ ಅಂತ ಗೆಳೆಯರ ಮಾತನ್ನ ಕೇಳಿ ಆ ತಾಯಿ ಮನೆಗೆ ಏನಾದ್ರೂ ಬಂದಾನೇನು ಈಗಾರ ನೋಡೋಣ ಅಂತ ತಾಯಿ ಮನೆ ಬಾಗಿಲಿಗೆ ಬಂದು, ಆ ತಾಯಿ ಮನೆ ಬಾಗಿಲಿಗೆ ಬರೋದ್ರೊಳಗೆ
ಎದುರುಗಡೆ ಆಂಬುಲೆನ್ಸ್ ಬಂತು. ತಾಯಿಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತು, ನೋವಾಯ್ತು. ನನ್ನ ಮಗ ಎಲ್ಲಾದ್ರೂ ಬೈಕ್ ಒಳಗೆ ಬಿದ್ದು ಕಾಲು ಕೈ ಏನಾದ್ರೂ ಮುಡ್ಕೊಂಡನೇನೋ, ಏನಾದ್ರೂ ಪೆಟ್ಟಾಗದೇನೋ, ಆಂಬುಲೆನ್ಸ್ ಒಳಗೆ ಕರ್ಕೊಂಡ್ಬರಕತ್ತಾರೇನೋ ಅಂತೇಳಿ ತಾಯಿ ಓಡೋಡಿ ಹೋದ್ಲು ಮನೆ ಆಂಬುಲೆನ್ಸ್ ಕಡೆ. ಕರವನ್ನ ತೆಗಿತಾಳೆ, ಒಳಗಡೆ ಹೋಗಿ ನೋಡ್ತಾಳೆ, ಕೈಕಾಲು ಮುರಿದಿದ್ದಿಲ್ಲ, ತಾನು ಕಂಡಂತ ಕನಸುಗಳೇ ಮುರಿದು ಹೆಣವಾಗಿ ಬಿದ್ದಿತ್ತು ಮಗನ ರೂಪದೊಳಗ. ಎಲ್ಲ ಮಗ ಪೂರ್ತಿ ಬಾಡಿ ಸುತ್ತಿ ಬಿಟ್ಟಿದ್ರು, ಮಗ ಹೆಣವಾಗಿ ಬಿದ್ದಿದ್ದ. ತಾಯಿ ಕಣ್ಣೀರಾಕಿ ಕೇಳ್ತಾಳೆ, ಮಗ ಏನಾಯ್ತು, ಹೆಣವಾಗಿ ಬಂದಿಯಲ್ಲೋ, ಏನಾಯ್ತು ಅನ್ನಕತ್ಲಕ್ಕೆ ತಾಯಿ ಕೇಳ್ತಾಳೆ ಅಧಿಕಾರಿಗಳಿಗೆ, ನನ್ನ ಮಗನಿಗೆ ಏನಾಯ್ತ್ರಿ, ಯಾಕೆ ಹಿಂಗಾಗ್ಯದ ಅಂತ. ಅಧಿಕಾರಿಗಳು ಹೇಳ್ತಾರ, ನಿನ್ನ ಮಗ ಡ್ರಿಂಕ್ಸ್ ಮಾಡಿ ಸರಾಯಿ ಕುಡಿದು ಹೈವೇ ಒಳಗೆ ಆಕ್ಸಿಡೆಂಟ್ ಮಾಡ್ಕೊಂಡಾನ, ಅಪಘಾತಕ್ಕೆ ಒಳಗಾಗ್ಯಾನ, ನಿನ್ನ ಮಗ ಸತ್ತು ಹೋಗ್ಯಾನ. ಅವಾಗ ತಾಯಿ ಹೇಳ್ತಾಳ, ರೇ ನಿಮಗೆ ಕೈ ಮುಗಿದು ಹೇಳ್ತೀನಿ, ನನ್ನ ಮಗ ಚಟ ಮಾಡಲ್ಲ, ನನ್ನ ಮಗ ಸರಾಯಿ ಕುಡಿಯಲ್ಲ, ನನ್ನ ಮಗನಿಗೆ ಬಹಳ ಸಂಸ್ಕಾರ ಪಟ್ಟು ಬೆಳೆಸೀನಿ, ನನ್ನ ಮಗ ಚಟದಿಂದ ದೂರಿದ್ದ, ಇಲ್ಲಿ ಏನೋ ಮೋಸ ಆಗ್ಯದ, ನನ್ನ ಮಗನಿಗೆ ಯಾರೋ ಕುಡಿಸಿ ಅವನು ಸಾಯಿಸ್ಯಾರ ಅಂತ ತಾಯಿ ಕಣ್ಣೀರು ಹಾಕತ್ತು. ಏನೇನು ಬಡ್ಕೊಂಡು ಎಲ್ಲಿ ಬರ್ತಾಳ, ನಮ್ಮ ಮಗ ಸತ್ತು ಹೋಗ್ಯಾನ. ತಾಯಿ ಅಂತಾಳ, ಮಗ ಯಾರಿಗೋಸ್ಕರ ನಾನು ಬದುಕಲಿ, ಯಾರಿಗೋಸ್ಕರ ಆಸ್ತಿ ಮಾಡಿ, ಯಾರಿಗೋಸ್ಕರ ಕನಸುಗಳನ್ನು ಕಾಣಿ, ಇಂಥ ನಿನಗೋಸ್ಕರ ಮನೆ ಮಾಡಿದೆ, ಇಂಥ ನಿನಗೋಸ್ಕರ ಹಣವನ್ನು ಸಂಗ್ರಹ ಮಾಡಿದೆ, ನಿನಗೋಸ್ಕರ ಚಲೋ ಮದುವೆ ಮಾಡ್ಬೇಕಂತೇಳಿ ಇಷ್ಟು ದಿನ ದುಡಿದೆ, ಇವತ್ತು ನೀನೇ ನನ್ನ ಬಿಟ್ಟು ಹೋದಿಲ್ಲ ಮಗ ಅಂತ ಕಣ್ಣೀರು ಹಾಕಕ್ಕೂ ತಾಯಿ. ಒಂದು ಕ್ಷಣ ಯೋಚನೆ ಮಾಡ್ರಿ, ತಾಯಿ ತಪ್ಪೇ, ತಾಯಿ ಬೈಪಡಿಸಿತ್ತಪ್ಪ, ಅಥವಾ ತಾಯಿ ಚಲೋ ಇರಲಿ ಅಂತ ವಿದ್ಯಾಭ್ಯಾಸ ಮಾಡಿಸಿತ್ತಪ್ಪ, ಅಥವಾ ತಾಯಿ ಮಗ ತನ್ನ ಕಾಲದಲ್ಲಿ ತಾನು ನಿಲ್ಲಿ ಅಂತ ಕೆಲಸಕ್ಕೆ ಕಳಿಸಿದ ತಪ್ಪ, ಏನು ಬರ್ತಡೇ ಆಚರಣೆ ಮಾಡಕ್ ಹೋಗಿದ್ದು ತಪ್ಪ, ಅಲ್ಲಿ ಬರ್ತಡೇ ಆಚರಣೆ ಮಾಡಕ್ ಹೋಗಿದ್ದು ತಪ್ಪಲ್ಲ, ಅಲ್ಲಿ ತಾಯಿ ವಿದ್ಯಾಭ್ಯಾಸ ಕಲಿಸಿದ್ದು ತಪ್ಪಲ್ಲ, ಅಲ್ಲಿ ತಾಯಿ ಅವನನ್ನ ಕೆಲಸಕ್ಕೆ ಕಳಿಸಿದ್ದು ತಪ್ಪಲ್ಲ. ಅಲ್ಲಿ ತಪ್ಪಾಗಿದ್ದೇನೆಂದ್ರೆ ಕುಡಿಲಾದ ವ್ಯಕ್ತಿಗೆ ಎಲ್ಲರೂ ಕುಡಿಸಿ ಅವನ ಜೀವಕ್ಕೆ ಕುತ್ತು ತಂದ್ರೆ ಆ ಗೆಳೆಯರದ್ದು ತಪ್ಪೈತಿ. ಗೆಳೆಯರನ್ನ ಬಹಳ ಯೋಚನೆ ಮಾಡಿ ನಾವು ಗೆಳೆತನ ಮಾಡ್ಬೇಕಾಗ್ತದ. ಗೆಳೆಯರನ್ನು ಕೇವಲ ಎದಕ್ಕೆ ಅನ್ಕೊಂಡ್ಬಿಟ್ಟು ಗೆಳೆಯರನ್ನು ಎದಕ್ಬೇಕು, ಗೆಳೆಯರನ್ನು ಕೇವಲ ಮಜಾ ಮಾಡಕ್ಕ, ಸುತ್ತಾಡಕ್ಕ, ಕುಡಿಯೋದಕ್ಕ, ಕುಣದಾಡಕ್ಕ ಮಾತ್ರ ಗೆಳೆಯರಲ್ಲ. ಗೆಳೆಯರಂದ್ರೆ ಕಷ್ಟ ಕಾಲದೊಳಗೆ ಗೆಳೆಯನಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು. ಏನಾದರೂ ಅವ ಮನೆಯೊಳಗೆ ಹೇಳಲಾರದ ಕಷ್ಟಗಳನ್ನೆಲ್ಲ ಗೆಳೆಯನ ಮುಂದೆ ಹೇಳ್ತಾನ, ಅವ ತಂದೆ ತಾಯಿಗಳಿಗೆ ಹೇಳಲಾರದ ಸಮಸ್ಯೆಗಳನ್ನೆಲ್ಲ ಗೆಳೆಯನ ಮುಂದೆ ಹೇಳ್ತಾನೆ. ಯಾಕ? ಗೆಳೆಯ ನನ್ನ ಕಷ್ಟಕ್ಕೆ ಎದುರಾಗಿ ನಿಲ್ಲುತ್ತಾನ ಅವನ ನಂಬಿಕೆ ಮೇಲೆ. ಅದಕ್ಕಾಗಿ ಗೆಳೆಯರು ಯಾವತ್ತೂ ಕೂಡ ಅವನ ಕಷ್ಟಕ್ಕ ಎದುರಾಗಿ ನಿಲ್ಲಬೇಕು ಹೊರತು ಅವನ ಪ್ರಾಣಕ್ಕೆ ಕುತ್ತು ತರೋ ತರ ಗೆಳೆತನ ಇರಬಾರದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು.